ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ, ಕ್ಯಾಪ್ಸಿಕಮ್ ಪಲ್ಯ, ಕ್ಯಾಪ್ಸಿಕಮ್ ಸಜ್ಜಿ ತುಂಬ ಈಸಿ ಮೆಥಡು ಮನೇಲಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 5 ಈರುಳ್ಳಿ, 3 ಕ್ಯಾಪ್ಸಿಕಮ್ಮು, 2 ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಕಪ್ಪಷ್ಟು ಕಡಲೆ ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಎಣ್ಣೆ ಹಾಕ್ಕೊಳ್ದೆ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಒಂದು ಸೈಡ್ಗೆ. ಸುಮ್ಮನೆ ಬಿಸಿ ಆಗೋ ಥರ ಇದ್ದರೆ ಸಾಕು. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅಷ್ಟನ್ನು ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಶುಂಠಿನ ತುರ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಕಡಾಯಲ್ಲಿ ಎಣ್ಣೆ ಇಟ್ಕೊಳ್ಳೋಣ. ಮೂರು ಸ್ಪೂನಷ್ಟು ಬೇಕಾಗುತ್ತೆ ಎಣ್ಣೆ ಇದಕ್ಕೆ. 3 ಸ್ಪೂನ್ ಎಣ್ಣೆ. ತವ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆ ಹಾಕ್ತಾಯಿದ್ದು ನೋಡಿ. ಅದಕ್ಕೆ ಫಸ್ಟ್ ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದೆ. ಜೀರಿಗೆ ಸ್ವಲ್ಪ ಚಟಪಟ ಅನ್ನೋಷ್ಟರಲ್ಲಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, 1 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತುರ್ಕೊಂಡು ಅದು ಹಾಕ್ಬಿಡೋಣ. ಈಗ ಕಟ್ ಮಾಡಿರೋ ಈರುಳ್ಳಿ ಹಾಕೋಣ ಜೊತೆ. ಈರುಳ್ಳಿ ಬೇಯಬೇಕು ಅಂದರೆ ಒಂದು ಚಿಟಿಕೆ ಇಷ್ಟು ಉಪ್ಪು, ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಬಿಟ್ಟು 1-2 ನಿಮಿಷ ಮುಚ್ಚಿದ್ರೆ ಬೇಗ ಬ್ರೌನ್ ಕಲರ್ ಬಂದುಬಿಡುತ್ತೆ ಫ್ರೆಂಡ್ಸ್. ಯಾವುದೇ ಅಡುಗೆಗಾದರೆ ಟ್ರೈ ಮಾಡಿ ಒಂದು ಸಲ ನೋಡಿ. ಒಂದು ಚಿಟಿಕೆಷ್ಟು ಉಪ್ಪು ಹಾಕಿ ಮುಚ್ಚಿಬಿಡಿ, ಬೇಗ ಬೆಂದ್ಬಿಡುತ್ತೆ ಅದು. ನೋಡಿ, ಈಗ ಬೆಂದಿದೆ. ನಾನು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೆ. ಇದೆಲ್ಲ ಮಿಕ್ಸ್ ಮಾಡೋಣ. 1-2 ನಿಮಿಷ ಮುಚ್ಚೋಣ. ಕ್ಯಾಪ್ಸಿಕಮ್ 5 ನಿಮಿಷ ಬೆಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಈಗ ಬೆಂದಿದೆ. ಇದಕ್ಕೆ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದಲ್ಲ ಕಡಲೆ ಹಿಟ್ಟು, ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಈರುಳ್ಳಿ ಕ್ಯಾಪ್ಸಿಕಮ್ ಬೆಂದಿದೆ. ಈಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು 1 ಕಪ್ಪಷ್ಟು, ಅದು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ವಿ ನೋಡಿ. ಒಂದೇ ಹದದಲ್ಲಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟರೆ ಅಷ್ಟೇ ಸಾಕು ಫ್ರೆಂಡ್ಸ್. ರೆಡಿ ಆಯಿತು ಕ್ಯಾಪ್ಸಿಕಮ್ ಪಲ್ಯ. ಇದಕ್ಕೆ ನಾನು ಚಪಾತಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ಈ ಪಲ್ಯ. ಒಂದು ಸಲ ನೀವು ಟ್ರೈ ಮಾಡಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ರೆಡಿ ಆಯಿತು ಪಲ್ಯ ಚಪಾತಿ. ಬನ್ನಿ ಟೇಸ್ಟ್ ಮಾಡೋಣ. ನೀವು ಒಂದು ಸಲ ಟ್ರೈ ಮಾಡಿ. ಈಸಿ ಮೆಥಡಲ್ಲೇ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.